ಪ್ರತಿಯೊಬ್ಬರ ಬದುಕಲ್ಲೂ ಒಂದೊಂದು ಕಥೆ ಇರುತ್ತೆ. ಕೆಲವು ಕಥೆಗಳು ಮನಸ್ಸಿಂದ ಯಾವತ್ತೂ ಮಾಸೋದೇ ಇಲ್ಲ. ಇವತ್ತು ನಾವು ಕೇಳೋಕ್ ಹೊರಟಿರೋ ಕಥೆನೂ ಅಂಥದ್ದೇ. ಇದು ಒಬ್ಬ ತಾಯಿಯ ಪ್ರೀತಿಯ ಕಥೆ, ಅವಳು ಮಾಡಿದ ಮಹಾತ್ಯಾಗದ ಕಥೆ. ಅಂತಹ ತ್ಯಾಗವನ್ನ ಬಹುಶಃ ಯಾರೂ ತೀರಿಸೋಕ್ಕಾಗಲ್ಲ. ತಾಯಿಯೆಂದರೆ ಅದು ದೇವರ ಪ್ರತಿರೂಪ. ಈ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ? ಆದ್ರೆ ಈ ಮಾತಿಗೆ ನಿಜವಾದ ಅರ್ಥ, ಜೀವ ತುಂಬೋ ಒಂದು ಕಥೆ ಇದೆ. ಬನ್ನಿ ಆ ಹೃದಯ ಸ್ಪರ್ಶಿ ಕಥೆಯೊಳಗೆ ಹೋಗಿ ನೋಡೋಣ. ಒಂದು ಸಣ್ಣ ಊರು. ಅಲ್ಲಿ ಒಬ್ಬ ವಿಧವೆ ತಾಯಿ. ಅವಳಿಗೆ ಒಂದೇ ಕಣ್ಣು. ತನ್ನ ಪುಟ್ಟ ಮಗನ ಜೊತೆ ವಾಸವಾಗಿದ್ಲು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಪಾತ್ರೆ ತೊಳೆಯೋದು, ಮನೆಗೆಲ್ಸ ಮಾಡೋದು, ಇದೇ ಅವಳ ಜೀವನ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಲು ಅಂದ್ರೆ ಅವಳಿಗಿದ್ದಿದ್ದು ಒಂದೇ ಒಂದು ಕನಸು. ತನ್ನ ಮಗ ತಾನು ಪಟ್ಟ ಕಷ್ಟವನ್ನ ಯಾವತ್ತೂ ಪಡಬಾರ್ದು. ಜೀವನದಲ್ಲಿ ಚೆನ್ನಾಗಿರ್ಬೇಕು, ಒಬ್ಬ ದೊಡ್ಡ ಮನುಷ್ಯನಾಗ್ಬೇಕು ಅಂತ. ಅವಳ ಒಂದೊಂದು ದಿನವೂ ನಿಜಕ್ಕೂ ಒಂದು ಹೋರಾಟವೇ ಆಗಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ತನ್ನ ಮಗನಿಗೆ ಏನೂ ಕಡಿಮೆಯಾಗದ ಹಾಗೆ ನೋಡ್ಕೊಳ್ತಿದ್ಲು. ಅವಳಿಗೂ ಆಸೆಗಳಿದ್ವು, ಕನಸುಗಳಿದ್ವು. ಆದ್ರೆ ಅವಳ ಎಲ್ಲಾ ಕನಸುಗಳು ತನ್ನ ಮಗನಿಗಾಗಿಯೇ ಮೀಸಲಾಗಿದ್ವು. ಹೀಗೆ ಕಾಲ ಉರುಳಿತು. ಮಗ ಬೆಳೆದು ದೊಡ್ಡವನಾದ. ಆಗಾಗ ಕೇಳ್ತಿದ್ದ, ಅಮ್ಮ, ನಿನ್ನ ಒಂದು ಕಣ್ಣಿಗೆ ಏನಾಯ್ತು ಅಂತ. ಆ ಪ್ರಶ್ನೆ ಕೇಳ್ದಾಗೆಲ್ಲ ಅವಳ ಎದೆಗೆ ಚುಚ್ಚಿದ ಹಾಗೆ ಆಗ್ತಿತ್ತು. ಆದ್ರೂ ತನ್ನ ಮಗನ ಎಳೆ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತ ಆ ನೋವಿನ ರಹಸ್ಯವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಏನೋ ಒಂದು ಸುಳ್ಳು ಹೇಳಿ ಮಾತು ಬದಲಾಯಿಸ್ತಿದ್ಲು. ಆದರೆ ಮಗ ಬೆಳೆದು ಹೊರ ಪ್ರಪಂಚಕ್ಕೆ ಕಾಲಿಟ್ಟಾಗ ಎಲ್ಲವೂ ಬದಲಾಗೋಕೆ ಶುರುವಾಯ್ತು. ಅವಳ ನಿಸ್ವಾರ್ಥ ಪ್ರೀತಿ, ಅವಳ ತ್ಯಾಗ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವಳ ಆ ಒಕ್ಕಣ್ಣು ಆನೆಗೆ ಮುಜುಗರ ತರೋಕೆ ಶುರುಮಾಡ್ತು. ಮಗನ ಬೇಡಿಕೆಗಳು ಜಾಸ್ತಿಯಾದಂತೆ ಅವಳ ತ್ಯಾಗಗಳೂ ಹೆಚ್ಚಾದ್ವು. ಅವನು ಸೈಕಲ್ ಬೇಕು ಅಂತ ಹಠ ಮಾಡಿದಾಗ ಎಲ್ಲೋ ಸಾಲ ಮಾಡಿ ತಂದ್ಕೊಟ್ಲು. ಆಮೇಲೆ ಕಾಲೇಜಿಗೆ ಹೋಗೋಕೆ ಬೈಕ್ ಬೇಕು ಅಂದ. ಆಗ ತನ್ನ ಕತ್ತಲ್ಲಿದ್ದ ಆ ಒಂದೇ ಒಂದು ಚಿನ್ನದ ಸರವನ್ನೂ ಮಾರಿ ಅವನ ಆಸೆಯನ್ನ ಪೂರೈಸಿದ್ಲು. ಅವನ ಒಂದೊಂದು ಸಂತೋಷಕ್ಕೂ ಅವಳು ತನ್ನ ಜೀವನದ ಒಂದೊಂದು ಭಾಗವನ್ನೇ ಕೊಡ್ತಾ ಇದ್ಲು. ಒಂದು ದಿನ ಮಗನ ಓದಿನ ಬಗ್ಗೆ ಕೇಳೋಣ ಅಂತ ಅವಳು ಶಾಲೆಗೆ ಹೋಗಿದ್ಲು. ಅಷ್ಟೇ, ಸಂಜೆ ಮನೆಗೆ ಬಂದ ಮಗ ಅಕ್ಷರಶಃ ಕಿರುಚಾಡ್ದ. ಅಮ್ಮ, ಇನ್ಮೇಲೆ ಯಾವತ್ತೂ ನನ್ ಸ್ಕೂಲ್ ಹತ್ರ ಬರ್ಬೇಡ, ನಿನ್ನ ಒಕ್ಕಣ್ಣು ನೋಡಿ ನನ್ ಫ್ರೆಂಡ್ಸ್ ಎಲ್ಲ ನನ್ನನ್ನ ಆಡ್ಸ್ಕೊಳ್ತಾರೆ ಅಂತ ಕೂಗಾಡ್ದ. ಆ ಮಾತುಗಳು ಅವಳ ಹೃದಯಕ್ಕೆ ಚೂರಿ ಹಾಕಿದ ಹಾಗೆ ಆಗ್ಬಿಡ್ತು. ಎಷ್ಟೇ ನೋವಾದ್ರೂ ತನ್ನ ಮಗನಿಗೆ ಮುಜುಗರ ಆಗ್ಬಾರ್ದಲ್ಲ. ಅದಕ್ಕೋಸ್ಕರ ಸರಿ ಕಣೋ, ಇನ್ಮೇಲ್ ಬರೋದಿಲ್ಲ ಅಂತ ಮಾತ್ಕೊಟ್ಲು. ತನ್ನ ಎಲ್ಲಾ ನೋವನ್ನ ತನ್ನೊಳಗೆ ಬಚ್ಚಿಟ್ಕೊಂಡ್ಲು. ಕಾಲ ಸಾಗಿತು. ಮಗ ಕಾಲೇಜು ಮುಗ್ಸಿದ. ಒಳ್ಳೆ ಕಂಪನಿಯಲ್ಲಿ ಕೆಲ್ಸನೂ ಸಿಕ್ತು. ತನ್ನದೇ ಆದ ಒಂದು ಹೊಸ ಜೀವನವನ್ನ ಕಟ್ಕೊಳೋಕೆ ಶುರು ಮಾಡಿದ. ಆದರೆ ಅವನು ಕಟ್ಕೊಳ್ತಿದ್ದ ಆ ಹೊಸ ಜೀವನದಲ್ಲಿ ಅವನ ತಾಯಿಗೆ ಜಾಗವೇ ಇರಲಿಲ್ಲ. ಅವನ ಜೀವನದಲ್ಲಿ ಎಲ್ಲವೂ ಒಂದಾದ ಮೇಲೆ ಒಂದರಂತೆ ಬದಲಾಯಿತು. ಒಳ್ಳೆ ಸಂಬಳದ ಕೆಲ್ಸ, ತಾನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ, ಆಮೇಲೆ ಹೊಸ ಮನೆ, ಎಲ್ಲವೂ ಆಯ್ತು. ಆದರೆ ಈ ಹೊಸ ಜೀವನದ ಭರಾಟೆಯಲ್ಲಿ ಬಹುಶಃ ತನ್ನ ಹೆಂಡತಿಯ ಮಾತಿಗೆ ಕಟ್ಟುಬಿದ್ದು ತನ್ನ ತಾಯಿಯನ್ನ ಆ ಹಳೇ ಪಾಳು ಬಿದ್ದ ಮನೆಗೆ ವಾಪಸ್ ಕಳಿಸ್ಬಿಟ್ಟ. ಮೊದಮೊದಲು ವಾರಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಿದ್ದ. ಆಮೇಲೆ ನಿಧಾನ್ವಾಡಿ ಅದೂ ನಿಂತ್ಹೋಯ್ತು. ಅತ್ತ ಮಗನ ಪ್ರತಿಯೊಂದು ಆಸೆ ಪೂರೈಸೋದ್ರಲ್ಲೇ ತನ್ನ ಜೀವನವನ್ನೆಲ್ಲ ಸವಿಸಿದ ಆ ತಾಯಿ ಹತ್ರ ಒಂದು ನಯಾಪೈಸೆ ಕೂಡ ಇರ್ಲಿಲ್ಲ. ಅವಳು ಸಂಪೂರ್ಣವಾಗಿ ಒಂಟಿಯಾಗಿದ್ಲು. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಮಗ ಬರ್ತಾನೇನೋ ಅಂತ ದಾರಿ ಕಾಯೋ ಸ್ಥಿತಿ. ಕೊನೆಗೆ ಹಸಿವು ತಡೆಯೋಕ್ಕಾಗದೆ ಒಂದು ದಿನ ಧೈರ್ಯ ಮಾಡಿ ಮಗನ ಮನೆ ಬಾಗಿಲಿಗೆ ಹೋದಳು. ಆದ್ರೆ ಅಲ್ಲಿ ಅವಳಿಗೆ ಸಿಕ್ಕಿದ್ದು ಸೊಸೆಯ ಚುಚ್ಚು ಮಾತುಗಳು, ಅವಮಾನ. ಆ ಮಾತುಗಳು ಅವಳನ್ನ ಸಂಪೂರ್ಣವಾಗಿ ಜರ್ಜರಿತಗೊಳಿಸಿದ್ವು. ಮನಸ್ಸು ಮುರಿದು ಹೋಗಿ, ಸತ್ರೂ ಸರಿ, ಇನ್ನು ಈ ಮನೆಗೆ ಕಾಲಿಡಲ್ಲ ಅಂತ ನಿರ್ಧರಿಸಿ ವಾಪಸ್ ಬಂದ್ಳು. ಆ ಅವಮಾನದ ನಂತರ ಅವಳು ಹಾಸಿಗೆ ಹಿಡಿದ್ಲು. ವಿಪರೀತ ಜ್ವರ. ದಿನ ಕಳೆದಂತೆ ಅವಳ ಆರೋಗ್ಯ ಇನ್ನಷ್ಟು ಹದಗೆಡ್ತಾ ಬಂತು. ಒಂದು ದಿನ ಮಗ ಆಫೀಸ್ನಲ್ಲಿದ್ದ. ಅವನಿಗೆ ಒಂದು ಫೋನ್ ಕಾಲ್ ಬಂತು. ಫೋನ್ನಲ್ಲಿ ಆ ಕಡೆಯಿಂದ ಬಂದ ಮಾತು, ನಿನ್ನ ತಾಯಿ ಇವತ್ತು ಬೆಳಿಗ್ಗೆ ತೀರು ಹೋದ್ರು. ಈ ಮಾತು ಕೇಳಿದ ತಕ್ಷಣ ಅವನಿಗೆ ದುಃಖ ಆಗ್ಲಿಲ್ಲ. ಬದಲಿಗೆ ಮನಸ್ಸಲ್ಲೇ ಒಂದು ರೀತಿ ನಿರಾಳವಾಯ್ತು. ಅಬ್ಬಾ, ಆ ಮುದ್ಕೆ ಕಾಟ ತಪ್ತು ಅಂತ ಅಂದ್ಕೊಂಡ. ಅಂತ್ಯಕ್ರಿಯೆ ಎಲ್ಲಾ ಮುಗಿಸಿ ಅವನು ವಾಪಸ್ ಹೊರಟಿದ್ದ. ಆಗ ಪಕ್ಕದ ಮನೆಯವರೊಬ್ಬರು ಅವನನ್ನ ನಿಲ್ಲಿಸಿ ಅವನ ಕೈಗೆ ಒಂದು ಕಾಗದವನ್ನಿಟ್ರು. ಅದೊಂದು ಪತ್ರ. ಅದರಲ್ಲಿ ಹೀಗೆ ಬರೆದಿತ್ತು, ಮಗನೇ, ನೀನು ಚಿಕ್ಕವನಿದ್ದಾಗ ಯಾವಾಗ್ಲೂ ಕೇಳ್ತಿದ್ದೆ ಅಲ್ವಾ, ನನ್ನ ಒಂದು ಕಣ್ಣಿಗೆ ಏನಾಯ್ತು ಅಂತ. ನಿನ್ನ ಪುಟ್ಟ ಮನಸ್ಸಿಗೆ ನೋವಾಗ್ಬಾರ್ದು ಅಂತ ನಾನು ಸುಳ್ಳು ಹೇಳಿದ್ದೆ. ಆದ್ರೆ ಇವತ್ತು ಆ ಸತ್ಯ ನಿನಗೆ ತಿಳಿಬೇಕು. ನೀನು ತುಂಬಾ ಚಿಕ್ಕವನಿದ್ದಾಗ
ಆಟ ಆಡ್ತಾ ಇದ್ದಾಗ ಒಂದು ಕೋಲು ತಾಗಿ ನಿನ್ನ ಒಂದು ಕಣ್ಣು ಹೋಗಿತ್ತು. ನನ್ನ ಮಗನ ಜೀವನ ಹಾಳಾಗ್ಬಾರ್ದು, ಇದನ್ ನೋಡಕ್ ನನ್ನಿಂದ ಆಗಲ್ಲ. ಅದಕ್ಕೋಸ್ಕರ ನನ್ನ ಒಂದು ಕಣ್ಣನ್ನ ನಿನ್ಗೆ ಕೊಟ್ಟೆ ಅಷ್ಟೆ. ಆ ಕ್ಷಣ ಅವನ ತಲೆ ಮೇಲೆ 100 ಸಿಡಿಲು ಒಟ್ಟಿಗೆ ಬಡ್ದ ಹಾಗಾಯಿತು. ತಾಯಿಯ ಪ್ರೀತಿಯ ಆಳ, ತನ್ನ ಕ್ರೌರ್ಯದ ಅರಿವು ಎಲ್ಲವೂ ಒಟ್ಟಿಗೆ ಅವನನ್ನ ಸುಟ್ಟು ಹಾಕುವ ಹಾಗೆ ಕಾಡಿತು. ಧಗಧಗ ಅಂತ ಉರಿತಿದ್ದ ತಾಯಿಯ ಚಿತೆಯನ್ನೇ ನೋಡ್ತಾ ತನ್ನ ತಪ್ಪಿನ ಅರಿವಿನ ಭಾರಕ್ಕೆ ಅವನು ಅಲ್ಲೇ ಕುಸಿದು ಬಿದ್ದ. ಆ ಪತ್ರದಲ್ಲಿ ಕೊನೆಯದಾಗಿ ಇನ್ನೊಂದು ಸಾಲಿತ್ತು. ನನ್ನ ಒಂದೇ ಒಂದು ಆಸೆ ಕಣೋ, ನಾನು ಕೊಟ್ಟ ಆ ಕಣ್ಣಿನಿಂದ ಯಾವತ್ತೂ ನೀರು ಬರಬಾರ್ದು. ಆದ್ರೆ ಆ ಸಾಲುಗಳನ್ನ ಓದ್ತಿದ್ದ ಹಾಗೆಯೇ ಅವಳು ಕೊಟ್ಟಿದ್ದ ಅದೇ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿತ್ತು. ಒಬ್ಬ ತಾಯಿ, ಒಂದು ಕಣ್ಣು, ಜೀವನ ಪೂರ್ತಿ ಮಾಡಿದ ನಿಸ್ವಾರ್ಥ ಪ್ರೀತಿಯ ಒಂದು ಮಹಾದಾನ. ಅವಳ ಕಾಲಿಗೆ ಬಿದ್ದು ಅತ್ತು ಕ್ಷಮೆ ಕೇಳ್ಬೇಕು ಅಂತ ಅವನ ಮನಸ್ಸು ಚಡಪಡಿಸ್ತಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ಅವನಿಗೆ ದೃಷ್ಟಿ ಕೊಟ್ಟ ಆ ಮಹಾತಾಯಿ ಈಗ ಆಕಾಶದಲ್ಲಿ ಮಿನುಗುವ ಒಂದು ನಕ್ಷತ್ರವಾಗಿ ಅವನ ಕೈಗೆ ಸಿಗದಷ್ಟು ದೂರ ಹೋಗ್ಬಿಟ್ಟಿಡ್ಲು. ಈ ಕಥೆ ಒಂದು ಸತ್ಯವನ್ನ ಮತ್ತೆ ಮತ್ತೆ ನೆನ್ಪಿಸುತ್ತೆ. ತಾಯಿ ಅನ್ನೋ ಆ 2 ಅಕ್ಷರದಲ್ಲಿ ತ್ಯಾಗ, ನೋವು, ಪ್ರೀತಿಯ ಒಂದು ಇಡೀ ಬ್ರಹ್ಮಾಂಡವೇ ಅಡಗಿದೆ. ಆ ಪ್ರೀತಿಯನ್ನ ನಾವು ಗೌರವಿಸಬಹುದು, ಆದ್ರೆ ಆ ಋಣವನ್ನ ಬಹುಶಃ ಎಂದಿಗೂ ತೀರ್ಸೋಕೆ ಸಾಧ್ಯವಿಲ್ಲ. ಅದಕ್ಕಲ್ವಾ ಹೇಳೋದು, ತಾಯಿ ಅಂದ್ರೆ ಅದು ದೇವರ ಪ್ರತಿರೂಪ ಅಂತ, ಅಲ್ವೇ?